ಎಲ್ಲ ಪ್ರಣಾಳಿಕೆಗಳನ್ನ ಓಡಿಸಿದ ರಾಜಕೀಯ ಪಕ್ಷಗಳು. ಎಷ್ಟು ಚುನಾವಣೆಯಲ್ಲಿ ಪ್ರಣಾಳಿಕೆಗಳನ್ನ ಸುಳ್ಳನ್ನ ಜನತೆಗೆ ಹೇಳ್ತಾರೋದಕ್ಕೆ ಒಂದೇ ಒಂದು ನಿದರ್ಶನ ಕೊಡ್ತೀನಿ. 2007ರಲ್ಲಿ ಬರಗಾಲ ಬಂದು ರೈತರ ಆತ್ಮಹತ್ಯೆ ಆಗ್ತಾ ಇತ್ತು. ಆಗ ಅದಕ್ಕೆ ಪರಿಹಾರ ಕಂಡುಹಿಡಿಬೇಕು ಅಂತೇಳಿ ಮನಮೋಹನ್ ಸಿಂಗ್ ಅವರು ಸ್ವಾಮಿನಾಥನ್ ಅಂತ ಒಬ್ಬ ಸೈಂಟಿಸ್ಟ್ನ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ದೇಶದ ರೈತರ ಸಂಕಷ್ಟವನ್ನ ಅರ್ಥ ಮಾಡಿಕೊಂಡು ಒಂದು ವರದಿನ ಕೊಡಿ, ನೀವು ವರದಿ ಕೊಟ್ಟರೆ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿ 2007ರಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ಆಯೋಗ ಅಂತ ಮಾಡ್ತಾರೆ. ಅವರು 2-3 ವರ್ಷ ಎಲ್ಲ ಕಡೆ ವಿದರ್ಭ ಬೇರೆ ಬೇರೆ ಕಡೆ ಪ್ರವಾಸ ಮಾಡಿ 2009ರಲ್ಲಿ ವರದಿಯನ್ನು ಕೊಡ್ತಾರೆ. ಆ ವರದಿಯಲ್ಲಿ ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆ ಕೊಡಬೇಕು, ಕನಿಷ್ಠ ಬೆಂಬಲ ಬೆಲೆ ಖಾತ್ರಿಯಾಗಬೇಕು, ಉತ್ಪಾದನಾ ವೆಚ್ಚದ ಅರ್ಧ ಭಾಗದಷ್ಟು ಬೆಲೆಯನ್ನು ಹೆಚ್ಚಳ ಮಾಡಿ ಬೆಲೆ ನಿಗದಿ ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ಒಂದು ಒಳ್ಳೆಯ ವರದಿಯನ್ನು ಕೊಡ್ತಾರೆ. ಆ ಸ್ವಾಮಿನಾಥನ್ ಅವರು ಕೊಟ್ಟಂತ ವರದಿಯನ್ನ ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿದ್ದಾಗ ವರದಿನ ಇಳಿಸಿಕೊಂಡು ತಿಪ್ಪೆ ಹಾಕೋತಾರೆ, ಕುರ್ಚಿನಲ್ಲಿ ಇಟ್ಕೋತಾರೆ, ಟೇಬಲ್ ಅಲ್ಲಿ ಜಾರಿ ಮಾಡೋದಿಲ್ಲ. 1 ವರ್ಷ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಆಯ್ತು. 2014 ತನಕ ಅದು ಏನು ಮಾಡೋದೇ ಇಲ್ಲ ಅವರು ಕಾಂಗ್ರೆಸ್ನವರು. ಅವರು ಮಾಡಲಿಲ್ಲ, ನಾನು ಅಧಿಕಾರಕ್ಕೆ ಬರ್ತೀನಿ, ನಾನು ಜಾರಿ ಮಾಡ್ತೀನಿ ಅಂತೇಳಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮೋದಿ ಅವರು ದೇಶದ ಉದ್ದಗಲಕ್ಕೂ ಪ್ರಣಾಳಿಕೆಯನ್ನು ಓಡಿಸ್ಬಿಟ್ಟು ಚುನಾವಣಾ ಪ್ರಣಾಳಿಕೆಯಲ್ಲಿ ಸ್ವಾಮಿನಾಥನ್ ಕಮಿಷನ್ ವರದಿಯನ್ನು ಜಾರಿ ಮಾಡ್ತೀನಿ, ನೀವು ಓಟ್ ಕೊಡಿ ಮಹಾ ರೈತರೇ ಅಂತ ಗೋಗರಿತಾರೆ. ನಾವೆಲ್ಲ ಅವ್ರ ಮೇಲೆ ವಿಶ್ವಾಸ ಇಟ್ಟು ಓಟ್ ಕೊಡ್ತೀವಿ. ಅವರು ಅಧಿಕಾರಕ್ಕೆ ಬರ್ತಾರೆ 2014ರಲ್ಲಿ. 2018 ತನಕ ಅದನ್ನು ಜಾರಿ ಮಾಡೋದೇ ಇಲ್ಲ. ನಿಮಗೆ ಗೊತ್ತಿದೆಯಾ ಗೊತ್ತಿಲ್ವಾ, ದೇಶದ 139 ಕಡೆ ಬಹಿರಂಗ ಭಾಷಣ ಮಾಡ್ತಾರೆ, ರೈತರು ನಮ್ಗೆ ಓಟ್ ಕೊಟ್ರೆ ಸ್ವಾಮಿನಾಥನ್ ವರದಿ ಜಾರಿ ಮಾಡ್ತೀನಿ ಅಂತೇಳಿ. ಮಾಡಲ್ಲ. ಸುಮ್ಮನೆ ಯಾರು ಇರಲ್ಲ. ಸುಪ್ರೀಂ ಕೋರ್ಟ್ಗೆ ವರದಿ ಕೊಡ್ತಾರೆ. ಯಾರೋ ಒಬ್ಬ ರೈತರು ಕೇಸ್ ಹಾಕ್ತಾರೆ, ಆ ಕೇಸ್ಗೆ ಅವರು ವರದಿ ಕೊಡಬೇಕಾದ್ರೆ ಕೇಂದ್ರ ಸರ್ಕಾರ ಸ್ವಾಮಿನಾಥನ್ ವರದಿ ಜಾರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ವರದಿನ ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಡ್ತಾರೆ. ಅಂದ್ರೆ ಅರ್ಥ ಏನು? ಕಾಂಗ್ರೆಸ್ ಸರ್ಕಾರದವರು ಮಾಡಲಿಲ್ಲ, ಬಿಜೆಪಿ ಅವರು ಮಾಡಲಿಲ್ಲ. ಈ ಚುನಾವಣೆಯಲ್ಲಿ ಪ್ರಣಾಳಿಕೆ ಹೊರಡಿಸಿದ್ದಾರೆ, ರೈತರ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಏರಿಕೆ ಮಾಡ್ತೀವಿ ಓಟ್ ಕೊಡಿ ಅಂತ ಬಿಜೆಪಿ ಹೇಳಿದ್ದಾರೆ. ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಮಾಡ್ತೀವಿ, ಸ್ವಾಮಿನಾಥನ್ ವರದಿ ಜಾರಿ ಮಾಡ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ. ಇದೆಲ್ಲ ನಾವು ನಂಬಕ್ಕಾಯ್ತದ? ನಂಬುವಂತ ಪ್ರಣಾಳಿಕೆಗಳ ಮೋಸದ ಪ್ರಣಾಳಿಕೆಗಳು, ರೈತರ ಕಣ್ಣಿಗೆ ಮಂಡೆಚ್ಚುವಂತ ಪ್ರಣಾಳಿಕೆಗಳು. ಕಾಂಗ್ರೆಸ್ನವರು 250 ಸೀಟನ್ನ ಗೆಲ್ಲಿಕ್ಕೆ ಆಗ್ತದೆ ಈ ದೇಶದಲ್ಲಿ. ಅಧಿಕಾರಕ್ಕೆ ಬಂದ್ರೆ ನಮ್ಮ ಚುನಾವಣೆ ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ನಂಬುವಂತ ವಿಚಾರನ? ಬಿಜೆಪಿ ಅವರು ಕಳೆದ 6 ತಿಂಗಳಲ್ಲಿ 14 ಲಕ್ಷ ಕೋಟಿ ರೂಪಾಯಿ ಉದ್ಯಮಿಗಳ ಸಾಲವನ್ನು ಮನ್ನಾ ಮಾಡಿದ್ರು. 169 ಜನ ಉದ್ಯಮಿಗಳ ಸಾಲವನ್ನು ಮನ್ನಾ ಮಾಡಿದ್ರು. ಇಡೀ ದೇಶದಲ್ಲಿರ್ತಕ್ಕಂಥ 70% ರೈತರ ಸಾಲವನ್ನು ಮನ್ನಾ ಮಾಡಲಿಲ್ಲ. ಕೇವಲ ರೈತರ ಸಾಲ 6 ಲಕ್ಷ ಕೋಟಿ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅವರು? ಈಗ ಕಾಂಗ್ರೆಸ್ನವರು ಅಧಿಕಾರ ಕೊಡಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇ ಮಾತನ್ನ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಪಾದಯಾತ್ರೆ ಮಾಡ್ಕೊಂಡು ಮೇಕೆದಾಟು ಮಾಡ್ತೀವಿ ಅಧಿಕಾರ ಕೊಡಿ ಅಂದ್ರು. ವಾಟ್ವಿ ಮೇಕೆದಾಟು ಮಾಡಿದ್ರ? ತಮಿಳುನಾಡು ನೀರೆಲ್ಲ ಬಿಟ್ಬಿಡ್ರಿ ನೀವು. ಕರ್ನಾಟಕದ ಕಾವೇರಿ ಭಾಗದ ಅಚ್ಚುವಟ್ಟು